ನಮಸ್ತೆ. ಇವತ್ತು ಮಧ್ಯಾಹ್ನದಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕಂತೇಳಿ ಮಂಗಳೂರು ಕಡೆ ಸ್ಪೆಷಲ್ ಆಗಿರುವಂಥ ಕಾಯಿ ಹಾಲು ಮತ್ತು ಒತ್ತು ಶಾವಿಗೆನ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಇದನ್ನು ಮಾಡೋದಿಲ್ಲ. ಆದರೆ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋ ನೋಡ್ತಾ ಇದ್ನಲ್ಲ, ಹಾಗೆ ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು ನೀರನ್ನು ನಮ್ಗೆ ಎಷ್ಟು ಬೇಕು ಅಷ್ಟು ಅಳತೆಯಲ್ಲಿ ನೀರನ್ನು ಕಾಯಲಿಕ್ಕೆ ಅಂತ ಇಡಬೇಕು. ನಾನು ಇಲ್ಲಿ 1 ಕಪ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೆ. ಅದಕ್ಕೋಸ್ಕರ 2 ಕಪ್ನಷ್ಟು ನೀರನ್ನು ಹಾಕಿ ಕಾಯಲಿಕ್ಕೆ ಅಂತ ಇಟ್ಟಿದ್ದೆ. ಕಾಯಲಿಕ್ಕೆ ಇಟ್ಬಿಟ್ಟು ನೀರು ಕುದಿಯೋ ಬರೋಕ್ಕಿಂತ ಮುಂಚೆನೇ ಸ್ವಲ್ಪ ಉಪ್ಪನ್ನು ಹಾಕಿ ನಂತರ ಅಕ್ಕಿ ಹಿಟ್ಟನ್ನು ಸೇರಿಸಿ ಅದು ಬೇಯಲಿಕ್ಕೆ ಅಂತ ಒಂದು 5 ನಿಮಿಷ ಬಿಟ್ಬಿಡಬೇಕು. ಅದು ಬೆಂದಾದ್ಮೇಲೆ ಅದನ್ನ ಚೆನ್ನಾಗಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಇಡ್ಲಿ ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಅಂತ ಬಿಡಬೇಕು. ಅದನ್ನು ಬೆಂದಾದ ನಂತರ ಅದನ್ನು ಚಕ್ಲಿ ಮೋಲ್ಡಿಗೆ ಹಾಕಿ ಇಡ್ಲಿ ರೀತಿಯಲ್ಲಿ ತಗೊಂಡ್ರೆ ಒತ್ತು ಶಾವಿಗೆದು ರೆಡಿ ಆಗುತ್ತೆ. ಹಾಗೆ ಒಂದು ಕಡೆ ಕಾಯಿ ಹಾಲನ್ನು ಕೂಡ ರೆಡಿ ಮಾಡೋಕ್ಕಂತ ಇಟ್ಕೊಂಡಿದ್ದೆ. ಕಾಯಿ ಹಾಲು ಮಾಡೋದಂತೂ ಸಿಂಪಲ್ಲಾಗಿ ಒಂದು ಹಸಿ ಕಾಯಿನ 1-2 ಬಟ್ಲು ತೊಗೊಂಡಿದ್ದೆ. ಅದನ್ನ ಚೆನ್ನಾಗಿ ನುಣ್ಣಗೆ ಇಟ್ಕೊಂಡಿದ್ದೆ. ನಂತರ ಒಲೆ ಮೇಲೆ ನೀರನ್ನು ಕಾಯಲಿಕ್ಕೆ ಇಟ್ಟು ಬೆಲ್ಲ ಹಾಕಿಬಿಟ್ಟು ಅದು ಕುದಿ ಬಂದಮೇಲೆ ಮಿಕ್ಸಿ ಮಾಡ್ಕೊಂಡಿರುವಂಥ ಕಾಯಿನ ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡಿದ್ದೆ. ಹಾಗೆ ಒಂದು ಕಡೆ ಕಾಯಿ ಹಾಲನ್ನು ಕೂಡ ರೆಡಿ ಆಯಿತು. ನಂತರ ಅದಕ್ಕೆ ಏಲಕ್ಕಿ ಪುಡಿನ ಜಜ್ಜಿ ಹಾಕಿದ್ದೆ. ಕಾಯಿ ಹಾಲು ಕೂಡ ರೆಡಿ ಆಯಿತು. ಹಾಗೆ ಒಂದು ಕಡೆ ಒತ್ತು ಶಾವಿಗೆನೂ ಕೂಡ ರೆಡಿ ಆಗಿತ್ತು. ಇದು ತುಂಬಾ ಲಾಂಗ್ ಪ್ರೊಸೆಸ್ಸು, ಆದರೂ ಇದನ್ನು ನಾನು ತಾಳ್ಮೆಯಿಂದ ಇವತ್ತು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಾಗಿತ್ತು, ತುಂಬಾ ರುಚಿಯಾಗಿತ್ತು. ಈ ಥರ ಒತ್ತು ಶಾವಿಗೆ ಟೇಸ್ಟ್ ಇಷ್ಟು ರುಚಿಯಾಗಿರುತ್ತೆ ಅಂದ್ಕೊಂಡೇ ಇರಲಿಲ್ಲ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇಷ್ಟ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ನೋಡಿದೆಲ್ಲ